ಇದೇ 8-4-2026ರಿಂದ 12-4-2026ರವರೆಗೆ ಶ್ರೀ ಮಾಲಿಂಗೇಶ್ವರ ದೇವರ ಶಿಲಾಮಯ ದೇಗುಲ ಲೋಕಾರ್ಪಣೆ ಹಾಗೂ ಅಷ್ಟಬಂಧ ಹಾಗೂ ಬ್ರಹ್ಮಕಲಶಾಭಿಷೇಕ ಕಾರ್ಯಕ್ರಮ ನೆರವೇರಲಿಕ್ಕಿದ್ದು, ಈ ದೇಗುಲ ಸುಮಾರು 800 ವರ್ಷ ಇತಿಹಾಸ ಇರುವಂತ ದೇವಸ್ಥಾನವಾಗಿದ್ದು, ರಾಜರ ಕಾಲದಲ್ಲಿ ಗತವೈಭವವನ್ನು ಕಂಡಂತ ಈ ಮಾಲಿಂಗೇಶ್ವರ ದೇವಸ್ಥಾನ ಕಾಲಕ್ರಮೇಣ ಅನ್ಯ ಧರ್ಮೀಯರ ಅಥವಾ ಯಾವುದೋ ಒಂದು ಇದಕ್ಕೆ ತುತ್ತಾಗಿ ಖಾಲಿ ಕುರುಹುಗಳೊಂದಿಗೆ ನಮಗೆ ಲಭ್ಯವಾಗಿದ್ದು, ಅಷ್ಟಮಂಗಲ ಪ್ರಶ್ನೆಯೊಂದಿಗೆ ನಮಗೆ ಈ ದೇವಸ್ಥಾನದ ಎಲ್ಲ ಅವಶೇಷಗಳು ಪತ್ತೆಯಾಗಿದ್ದು, ಅದರ ನಂತರ ಅಷ್ಟಮಂಗಲ ಪ್ರಶ್ನೆ ಇಟ್ಟು ನಾವೆಲ್ಲ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವ ಬಗ್ಗೆ ಊರಿನವರು ಎಲ್ಲರ ಸಭೆ ಸೇರಿ ಸೇವಾಚೇತನ ಟ್ರಸ್ಟ್ ಮುಖಾಂತರ ಈ ದೇವಸ್ಥಾನವನ್ನ ಕಟ್ಟಬೇಕಂತ ಹೊರಟಿದ್ದೇವೆ. ಅದೇ ಪ್ರಕಾರ ದೇವಸ್ಥಾನ ನಿರ್ಮಾಣವಾಗಿದೆ. ಬರೀ 7-8 ತಿಂಗಳಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಈಗ ಲೋಕಾರ್ಪಣೆಗೊಳ್ಳುತ್ತಿದೆ. ಅಷ್ಟಬಂಧ ಹಾಗೂ ಬ್ರಹ್ಮಕಲಶಾಭಿಷೇಕ ಶೃಂಗೇರಿ ವಿಧುಶೇಖರ ಭಾರತಿ ಗುರೂಜಿಯವರ ಅಮೃತ ಹಸ್ತದಿಂದ 12-4-2026ರಂದು ಬ್ರಹ್ಮಕಲಶಾಭಿಷೇಕ ನಡೆಯಲಿಕ್ಕಿದ್ದು, ಎಲ್ಲ ಊರಿನ ಪರವೂರಿನ ಎಲ್ಲ ಭಕ್ತಾದಿಮನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕು. ಈ ದೇವಸ್ಥಾನಕ್ಕೆ ಸಹಕರಿಸಿದ ಎಲ್ಲ ಊರಿನವರು ಪರವೂರಿನವರು ಎಲ್ಲ ಏನು ಇದರ ಜೀರ್ಣೋದ್ಧಾರಕ್ಕೆ ಏನೇನು ಸಹಾಯ ಮಾಡಿದ್ದಾರೆ ನಾವೇನು ಎಲ್ಲರ ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮೂರು ಗ್ರಾಮಗಳಿಗೆ ಸಂಬಂಧಪಟ್ಟ ಗ್ರಾಮದೇವರಾಗಿದ್ದು ಬರೋರು ಇದ್ದಾರೆ. ಹಾಗೆ ನಾಳೆ 10 ಈಗ ಕಾರ್ಯಕ್ರಮದ ಅವರ ಫ್ಯಾಮಿಲಿಯಿಂದ ಸುಮಾರು 40 ಸೆಂಟ್ಸ್ ಜಾಗವನ್ನು ಹಾಗಾಗಿ ಅವರು ಜಾಗ ದಾನ ಮಾಡಿದ್ರಿಂದ ನಮ್ಗೆ ಇಷ್ಟದ ಒಳ್ಳೆ ಒಂದು ಭವ್ಯವಾದ ದೇವಸ್ಥಾನ ನಿರ್ಮಾಣ ಮಾಡ್ಲಿಕ್ಕೆ ಸಹಕಾರಿಯಾಯಿತು. ಮುಂದೆ ನಮ್ಗೆ ಇದರಲ್ಲಿ ತುಂಬಾ ಕನಸುಗಳಿದೆ. ಇದರಲ್ಲಿ ಅಷ್ಟಮಂಗಲ ಪ್ರಶ್ನೆ ಪ್ರಕಾರ ರಥ ಬೀದಿ ಅದರ ಪ್ರಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಸುಮಾರು 15-20 ಕೋಟಿ ಖರ್ಚಿನ ಅವಶ್ಯಕತೆ ಇದ್ದಿದ್ದು, ಅದನ್ನು ಮುಂದಿನ ದಿನಗಳಲ್ಲಿ ಊರಿನ ಹಾಗೂ ಪರವೂರ ಭಕ್ತಾದಿಮನಿಗಳಿಂದ ಸಹಕರಿಸಿ ನೆರವೇರಿಸಲಿಕ್ಕಿದ್ದೇವೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಊರ ಪರವೂರಿನವರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ದೇವರ ಸುಮಾರು 850 ವರ್ಷದ ಹಿಂದಿನ ಮಾಲಿಂಗೇಶ್ವರ ದೇವಸ್ಥಾನ ಅನ್ನೋದು ಅಷ್ಟಮಂಗಲ ಪ್ರಶ್ನೆಯಿಂದ ನಮಗೆ ತಿಳಿದಿರುವಂತಹದ್ದು. ಹಾಗೆ ಸೇವಾಚೇತನ ಟ್ರಸ್ಟ್ ಕಳೆದ 5-6 ವರ್ಷಗಳಿಂದ ಸೇವೆನ ಅಂಬಾರ ಗ್ರಾಮ ವ್ಯಾಪ್ತಿಯಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಹಾಗಾಗಿ ಈ ದೇವಸ್ಥಾನವನ್ನ ನಮ್ಮ ಸೇವಾಚೇತನ ಟ್ರಸ್ಟ್ ಮುಖಾಂತರ ೊಂದಿಗೆ ಎಲ್ಲ ನಮ್ಮ ಇಡೀ ಊರಿನೊಂದಿಗೆ ನಾವು ಮುಂದೆ ದೇವಸ್ಥಾನ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ನಿನ್ನೆಯಿಂದ ವಿಧಿವಿಧಾನಗಳು ನಡೀತಾ ಇದೆ. ಇವತ್ತು ಕೂಡ ಕರ್ಮಗಳು ನಡೀತಾ ಇದೆ. ನಾಳೆ ಪುನರ್ ಪ್ರತಿಷ್ಠಾಪನೆ, ನಾಡಿದ್ದು ಅಷ್ಟಬಂಧ, ನಾಡಿದ್ದು ಬ್ರಹ್ಮ ಕುಂಭಾಭಿಷೇಕ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಭಾಗವಹಿಸಲಿದ್ದಾರೆ. ಹಾಗೆ ನಾಡಿದ್ದು 11ನೇ ತಾರೀಕು ಅಷ್ಟಬಂಧ ಕಾರ್ಯಕ್ರಮ ಇದೆ. ಅದರಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. 12ನೇ ತಾರೀಕು ಜಗದ್ಗುರು ಶೃಂಗೇರಿ ಪೀಠದ ಸ್ವಾಮಿಗಳಿಂದ ಮಹಾಕುಂಭಾಭಿಷೇಕ ನಡೆಯಲಿಕ್ಕೆ ನೆರವೇರಲಿಕ್ಕೆ ಇದರಲ್ಲಿ ದೇವಸ್ಥಾನ ಆಗಿದ್ದು ಸುಮಾರು ನಿರ್ಮಾಣ ಊರು ಹಾಗೂ
ನೆರವಿನಿಂದ ನೆರವೇರಿದೆ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಪ್ರತಿದಿನ ಮಧ್ಯಾಹ್ನ ಹಾಗೂ ರಾತ್ರಿ ಮಹಾ ಅನ್ನ ಸಂತರ್ಪಣೆ ಇದೆ. ಅದರಲ್ಲಿ ವಿಶೇಷವಾಗಿ 10 ಮತ್ತು 12ನೇ ತಾರೀಕು ಮಹಾ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಎಲ್ರಿಗೂ ಸ್ವಾಗತವನ್ನು ಬಯಸ್ತೇವೆ. ಇದರ ಶಿಲಾಮಯ ದೇಗುಲ ಲೋಕಾರ್ಪಣೆ ಹಾಗೂ ಅಷ್ಟಬಂಧ ಪ್ರತಿಷ್ಠಾ ಮಹೋತ್ಸವವು ಇದೇ 8ನೇ ತಾರೀಕಿನಿಂದ 12ನೇ ತಾರೀಕಿವರೆಗೆ ಮಹಾಲಿಂಗೇಶ್ವರ ದೇವಸ್ಥಾನ ನಾವು ಮಾಡುವುದೆಂದು ಸಂಕಲ್ಪವಿಟ್ಟಾಗ ನಮ್ಮ ಸೇವಾಚೇತನ ಟ್ರಸ್ಟ್ ಮೊದಲು ಹಣ ಹಾಕಿ ಈ ಒಂದು ದೇವತಾ ಕಾರ್ಯದಲ್ಲಿ ಭಾಗಿಯಾಯಿತು. ಎಲ್ಲರ ಸಹಕಾರ ಹಾಗೂ ಬೆಂಬಲದಿಂದ ಇಷ್ಟೊಂದು ದೊಡ್ಡ ದೇವಸ್ಥಾನ ಇಲ್ಲಿ ನಿರ್ಮಾಣವಾಗಿದೆ. ಹಾಗೆ ಊರಿನವರಿಗೆ ತುಂಬಾ ಒಂದು ಅಳುಕಿತ್ತು, ಈ ದೇವಸ್ಥಾನ ಹೇಗಾಗ್ತದೆ. ಊರಿನವರು ಹೇಳುವುದಿದೆ, ನಮ್ಮ ಜೀವಿತ ಕಾಲದಲ್ಲಿ ಇದೊಂದು ದೇವಸ್ಥಾನ ಮಾಡಿ ನಮ್ಮ ಮಕ್ಕಳಿಗೆ ಹಾಗೂ ಊರಿನವರಿಗೆ ಒಂದು ದೇವರ ಒಂದು ಕೃಪೆ ಸಿಗಲು ನೀವೆಲ್ಲ ಕಾರಣರಾಗಿದ್ದೀರಿ ಎನ್ನುವ ಒಂದು ದೇವಸ್ಥಾನಕ್ಕೆ ನಾವು ನಿರ್ಮಾಣ ಕಾಲದಲ್ಲಿ ಯಾವ ಹಣದ ಆದಾಗ ಎಂಬಂತೆ ಮಹಾಲಿಂಗೇಶ್ವರ ಅಕೌಂಟ್ ನಲ್ಲಿ ಒಂದು ಪೇಮೆಂಟ್ ಮಾಡಿ ಎಲ್ಲಿಗಾದ್ರೂ ಯಾರಾದ್ರೂ ಆ ಅಕೌಂಟಿಗೆ ಹಣ ಹಾಕ್ತಾ ಇದ್ರು. ಆದ್ರಿಂದ ನಮ್ಮ ಇಷ್ಟು ದಿನದವರೆಗೂ ಯಾವುದೇ ಹಣದ ಅಡಚಣೆ ಆಗ್ಲಿಕ್ಕೆ ನಮ್ಮ ಮಹಾಲಿಂಗೇಶ್ವರನ ಕೃಪೆಯೇ ಕಾರಣ. ಹಾಗೆ ಇಲ್ಲಿ ತುಂಬಾ ಕಾಣಿಕೆಗಳು ನಡೀತಿದೆ. ಈ ಒಂದು ದೇವಸ್ಥಾನಕ್ಕೆ ಬಂದವರು 10,000 ಕೊಡುವವರು 25,000, 50,000 ಹೀಗೆ ಈ ದೇವಸ್ಥಾನ ನೋಡಿ ಕೊಡ್ತಾ ಇದ್ದಾರೆ. ಮುಂದೆಯೂ ಸಹ ಅವರಿಗೆ ಈ ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ಹಣದ ಅವಶ್ಯಕತೆ ಇದೆ. ಅದೆಲ್ಲರೂ ನಮ್ಮ ಭಕ್ತಾದಿಗಳು ಅದನ್ನು ತುಂಬಿಕೊಡಲು ಅವರಿಗೆ ಶ್ರೀ ಮಹಾಲಿಂಗೇಶ್ವರ ನಮ್ಮ ಭಕ್ತಾದಿಗಳ ಮೇಲೆ ಸಹ ಈ ದೇವರ ಕೃಪೆಗೆ ಪಾತ್ರರಾಗಿ ಮಹಾಲಿಂಗೇಶ್ವರನ ಈ ಜೀರ್ಣೋದ್ಧಾರ ಒಂದು ಮಹೋತ್ಸವದಲ್ಲಿ ಭಾಗಿಯಾಗಿ ನಮ್ಮ ಊರಿಗೆ ಒಂದು ಹೆಸರು ತರುವಂತ ಕೆಲಸ ಆಗ್ಲಿ ಎಂದು ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ.